ಕನ್ನಡ ವಾಹಿನಿಗೆ ಸ್ವಾಗತ. ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಶ್ರೀ ವಿಠಲ ದೇವರ ಜಾತ್ರಾ ಮಹೋತ್ಸವ ಬೈಲಹೊಂಗಲ ತಾಲೂಕಿನ ವಣ್ಣೂರು ಗ್ರಾಮದ ಸುಮಾರು 32 ವರ್ಷಗಳಿಂದ ನಡೆದು ಬಂದ ಜಾತ್ರಾ ಮಹೋತ್ಸವ. ಬೇರೆ ಊರುಗಳಿಂದ ಶ್ರೀ ದೇವರ ಪಲ್ಲಕ್ಕಿ ಆಗಮನ. ಶ್ರೀ ವಿಠಲ ದೇವರ ಕರ್ತುಗದ್ದುಗೆಗೆ ದೈವದ ವತಿಯಿಂದ ರುದ್ರಾಭಿಷೇಕ ಕಾರ್ಯಕ್ರಮ. ಶ್ರೀ ವಿಠಲ ದೇವರ ಜಾತ್ರೆ ನಿಮಿತ್ತವಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು, ನಂತರ ಮಹಾಪ್ರಸಾದ ಹಾಗೂ ರಾತ್ರಿ ಮನೋರಂಜನಾ ಕಾರ್ಯಕ್ರಮಗಳು ಜರುಗುವವು. ಕೊನೆಯದಾಗಿ ಭಂಡಾರ ಒಯ್ಯುವುದು. ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಶ್ರೀ ವಿಠಲ ದೇವರ ದೈವ ಮಂಡಳಿ ಹಾಗೂ ಸಂಚಾರಿ ಕುರಿಗಾಯಿಗಳು ಭಾಗವಹಿಸಿದ್ದರು. ನನಗೆ ಒಂದು ತಿಳಿದ ಮಟ್ಟಿಗೆ 10 ಕೋಟಿಗಿಂತ ಹೆಚ್ಚಿನ ಮೊತ್ತವನ್ನು ಕೂಡಿಸಿ ಎಲ್ಲ ಕಲ್ಲಿನಿಂದ ಕಟ್ಟಾರೆ. ಇಟ್ಟಂಗಿಲ್ಲ, ಏನಿಲ್ಲ, ಸಿಮೆಂಟ ಮತ್ತು ಇಟ್ಟಂಗಿ ಇದು ಕಲ್ಲಿನಿಂದ ಈ ದೇವಸ್ಥಾನದ ಸುತ್ತಮುತ್ತ ಪೌಳಿ ಅಂತ ಹೇಳ್ತಾರೆ. ಆ ಪೌಳಿ ಆಕಾರವಾಗಿ ಹಾಗೂ ದ್ವಾರದಿಂದ ಬಂದು ನೋಡಬೇಕು. ಈ ದ್ವಾರ ಬಂದು ನೋಡಿದರೆ ಏನಪ್ಪ ಅಂತಂದ್ರೆ ಹಿಂದಿನ ಕಾಲದೊಳಗೆ ಚಕ್ರಾಚಾರಿ ಏನು ಕಟ್ಟಡ ಮಾಡಿದ್ರಲ್ಲ ಆ ಪ್ರಕಾರ ಇಲ್ಲಿ ಶಿಲ್ಪಿಗಳು ಪ್ರಾರ್ಭಾಲ ಕಟ್ಟಾರ. ಅದು ತಾವೆಲ್ಲ ಈ ಜಾತ್ರೆಯಲ್ಲಿ ಬಂದು ನೋಡಿದಾಗ ಊರಲ್ಲಿ ಒಂದು ಒಕ್ಕಟ್ಟಿದೆ. ಯಾವುದೇ ಒಂದು ಇದಿಲ್ಲ, ಎಲ್ಲರೂ ಯಾರು ಒಂದು ಅದನ್ನು ಯಾತಕ್ಕೆ ಉಪಯೋಗ ಮಾಡಬೇಕಿಲ್ಲ, ಅದಕ್ಕೆ ಅವರು ಈಗ ಉಪಯೋಗ ಮಾಡ್ತಾ ಇದ್ದಾರೆ. ಹೀಗಾಗಿ ಒಕ್ಕಟ್ಟೆ ಬಂದದ್ರಿಂದ ಈ ದೇವಸ್ಥಾನ ಭಾಳ ಒಂದು ಬೆಳೆದಿದೆ. ಇನ್ನೂ ಉತ್ತರೋತ್ತರ ಬೆಳೆದಿದೆ ಅಂತ ತಿಳ್ಕೊಂಡು ನಾನು ಮಾಡಿದ್ದೆ. ಜಾತ್ರೆ ಅಥವಾ ಸಾರ್ವಜನಿಕ ಏನೋ ಕೆಲಸ ಇದ್ದರೂ ಹಣಗಟ್ಟೆ ಕಟ್ಟಂತ ಕರೆಸಬೇಕು ಅನ್ನುವಂಥ ಒಂದು ಭಾವನೆ ನಾವು ಕಲಿಸಿ ಅವರೇನಪ್ಪ ಅಂತ ತುಂಬ ಆಶೀರ್ವಾದದಿಂದ ನಮ್ಮ ದೇವಸ್ಥಾನ ಅವರು ನಮ್ಮ ಊರಿಗೆ ಒಳ್ಳೆಯದಾಗ್ತೈತೆ ಅನ್ನೋ ಭಾವನೆ ಇರೋದ್ರಿಂದ ನಮ್ಮನ್ನು ಅವರ ಕಳಿಸ್ತಾರೆ. ಅದು ನಾವು ಅವ್ರಿಗೆ ಒಂದು ಆಶೀರ್ವಾದ ಮಾಡಿ ಹೋಗ್ತೀವಿ, ಅದು ಒಳ್ಳೆಯದಾಗ್ತೈತೆ ಅನ್ನೋವಂಥ ಜನರಲ್ಲಿ ಭಾವನೆ. ಅದಕ್ಕೆ ನಮ್ಮನ್ನು ಅವರು ಏನೋ ಒಂದು ಕೆಲಸದಿಂದ ಕಲಿಸ್ತಾ ಇದ್ದಾರೆ. ಸುತ್ತಮುತ್ತ ಹಳ್ಳಿ ನೋಡಿದರೆ ಅಲ್ಲಿ ಆ ಊರಲ್ಲಿ ಒಂದು ಏನೋ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಶಬ್ದ ಗದ್ದಲ ಇಲ್ಲದ ಆಗ್ಬಿಟ್ಟು, ಆದರೆ ಆ ಊರಲ್ಲಿ ಯಾವುದೋ ಒಬ್ಬರು ಕೆಲಸ ಮಾಡಕ್ಕಂತ ಅಡ್ಡಡಿಗಳು ಭಾಳ ಇರ್ತಾವ. ಆದರೆ ಈ ವಣ್ಣೂರು ಗ್ರಾಮ ನಾನು ನೋಡಿದ್ರೆ ಇಲ್ಲಿ ಎಲ್ಲ ಕೆಲಸ ನಾನು ಒಂದು ನೋಡಿದ್ದೆ. ಏನಂತಂದ್ರೆ ಎಲ್ಲ ನಾಟ್ಯನ ಭಜನಿ ಸಂಘದವರು ಒಂದು ಸಪ್ತಾಹ ಮಾಡ್ತಾರೆ, ಒಂದು ಅಲ್ಲಿ ಜಾತ್ರೆ ಮಾಡ್ತಾರೆ. ಆ ಜಾತ್ರೆ ಮಾಡೋ ಹಿರಿಯರನ್ನ ಬೇರೆ ಮತ್ತು ಈ ಸಪ್ತಾಹ ಮಾಡೋ ಹಿರಿಯರನ್ನ ಬೇರೆ. ಮುಂದೆ ಗ್ರಾಮ ದೇವತೆ ದೇವಸ್ಥಾನದೊಳಗೆ ಕೆಲವೊಂದು ಜನರು ಆ ದೇವಸ್ಥಾನದ ಪ್ರವಚನ ಅಥವಾ ದೇವಸ್ಥಾನದಲ್ಲಿ ಕೆಲವೊಂದು ಕಾರ್ಯಕ್ರಮ ಮಾಡ್ತಾರೆ. ಅವರು ಜನ ಬೇರೆ ಇರ್ತಾರೆ. ಇಲ್ಲಪ್ಪ ಅವ್ರು ಮಾಡತ್ತಾರು, ನಾವು ಭಾವನೆ ಈ ವಣ್ಣೂರಲ್ಲಿ ಇದ್ರ ಬಗ್ಗೆ ಹೇಳಬೇಕು. ಹಿಂದೆ ಎಲ್ಲ ಸುತ್ತಲ ದೇವರ ಆಗಮನ ಮಾಡ್ತಿದ್ದೆ. ಆನಂತರ ಸಾಮೂಹಿಕ ವಿವಾಹ ಮಾಡ್ತೀವಿ ಮತ್ತು ಡೊಳ್ಳಿನ ವಾಲ್ಗ ಇನ್ನಿತರ ಎಲ್ಲ ಕಾರ್ಯಕ್ರಮ ನಾವು ಜರುಗಿಸ್ತೀವಿ. 3 ದಿವಸ ಇರ್ತದೆ. ಆಗ ಭಾಳ ಸಣ್ಣ ಪ್ರಮಾಣದ ಜಾತ್ರೆ ಇದೆ. ಈಗ ಬರೋಬರ್ತಾ ಸ್ವಲ್ಪ ಇಂಪ್ರೂವ್ ಆಗೈತಿ. ಅಗದಿ ಭಾಳ ಸಣ್ಣ ಪ್ರಮಾಣ. ನಾವು ಸಣ್ಣವರಿದ್ದಾಗ ಭಾಳ ಬುದ್ಧಿ ಮಾಡ್ತಾರೆ ನಿಮ್ಗೆ ಜಾತ್ರೆ ಮಾಡ್ತಿದ್ದೀವಿ. ಅದೇ ಉದ್ದೇಶದಿಂದ ಈಗಿಂತ ಎಲ್ಲ ಜನರ ಕೈಯಾಗ ಒಂದು ಸ್ವಲ್ಪ ಇದಾಗಿ ಜಾತ್ರೆ ಇಂಪ್ರೂವ್ ಆಗಿದೆ. ವಯಸ್ಸಿನಿಂದ ಚೆನ್ನಾಗಿರುತ್ತೆ ಜಾತ್ರೆ.
ಅಷ್ಟೇ